ಗೆಲ್ಲೋದಕ್ಕೆ ಬಿಜೆಪಿ ಪಾಳದಲ್ಲಿ ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡಿಕೊಳ್ಳಲಾಗ್ತದೆ. ನೋಡಿ, ಇವತ್ತು ಬಿಜೆಪಿಯಲ್ಲಿ ಒಂದಷ್ಟು ಜನರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಂದಷ್ಟು ಜನ ಆಕಾಂಕ್ಷಿಗಳಾಗಿತ್ತು. ಸೊ ಅವ್ರಿಗೆಲ್ಲ ಒಂದೊಂದು ಹೊಣೆಗಾರಿಕೆಯನ್ನು ಕೊಡೋದಕ್ಕೆ ಮುಂದಾಗಿದೆ. ಅದು ಎಂಥ ಸ್ಟ್ರಾಟಜಿ ಮಾಡಿದೆ ಅಂತಂದರೆ, ಅತೃಪ್ತರನ್ನ ಮನವೊಲಿಸೋದಕ್ಕೆ ಮತ್ತೊಂದು ಟಾಸ್ಕ್ ಅಂತ ಕಂಡು ಬರ್ತಾ ಇದೆ. ಅತೃಪ್ತರಿಗೆ ಕ್ಷೇತ್ರವನ್ನು ಗೆಲ್ಲಿಸೋದಕ್ಕೆ, ಅವರ ಕ್ಷೇತ್ರ ಅಲ್ಲ, ಪಕ್ಕದ ಕ್ಷೇತ್ರಗಳಿಗೆ. ನೋಡಿ, ಈಗ ಮೈಸೂರು ಪ್ರತಾಪ್ ಸಿಂಹ ಹಾಲಿ ಸಂಸದರು, ಅವರಿಗೆ ಮೈಸೂರು ಕೊಟ್ಟಿಲ್ಲ, ಮತ್ತೊಂದು ಕ್ಷೇತ್ರವನ್ನು ಕೊಟ್ಟಿದ್ದಾರೆ. ತುಮಕೂರಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಮಾಧುಸ್ವಾಮಿ ಅವರು, ಅವರಿಗೆ ಮಾಧುಸ್ವಾಮಿಗೆ ತುಮಕೂರು ಗೆಲ್ಲಿಸುವಂಥ ಹೊಣೆಗಾರಿಕೆಯನ್ನು ಕೊಟ್ಟಿಲ್ಲ, ಬೇರೆ ಕ್ಷೇತ್ರವನ್ನು ಕೊಟ್ಟಿದ್ದಾರೆ. ನೋಡಿ, 3 ರೆಬಲ್ಗಳಿಗೆ ಕ್ಷೇತ್ರಗಳಲ್ಲಿ ಹೊಣೆ ಹಂಚಿಕೆ ಮಾಡಲಾಗಿದೆ. ಮಾಧುಸ್ವಾಮಿಯವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿ. ಪ್ರೀತಮ್ ಗೌಡ ಅವರು ಹಾಸನದಲ್ಲಿ, ಅವ್ರಿಗೆ ಹಾಸನ ಕೊಟ್ಟಿಲ್ಲ, ಚಾಮರಾಜನಗರ ಕ್ಷೇತ್ರದ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಬೇರೆ ಕ್ಷೇತ್ರಗಳಲ್ಲಿ, ಮೈಸೂರು ಬಿಟ್ಟು ಬೇರೆ ಕಡೆಗೆ ಪ್ರಚಾರವನ್ನು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯ ಬಿಜೆಪಿ ನಾಯಕರು ಈ 3 ನಾಯಕರಿಗೆ ಹಂಚಿಕೆಯನ್ನು ಮಾಡಿದ್ದಾರೆ. ನೋಡಿ, ಸ್ಟ್ರಾಟಜಿ ನೋಡಿ. ಪ್ರತಾಪ್ ಸಿಂಹ ಅವರು ಹಾಲಿ ಸಂಸದರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಹಾಗಂತ ಅವ್ರಿಗೆ, ನೋಡಪ್ಪ ನೀನು ಹಾಲಿ ಸಂಸದ ಇದೆಯಾ, ನಿನ್ನ ಕ್ಷೇತ್ರದಲ್ಲಿ ನೀನೇ ಗೆಲ್ಸ್ಕೊಂಬರ್ಬೇಕು ಅಂತೇಳಿ ಹೊಣೆಗಾರಿಕೆ ಕೊಟ್ಟಿಲ್ಲ, ಪಕ್ಕದ ಕ್ಷೇತ್ರಗಳಿಗೆ ಹೋಗಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಧುಸ್ವಾಮಿಯವರು ಬಹಳ ದೊಡ್ಡ ಮಟ್ಟದಲ್ಲಿ ಆಸೆಯನ್ನು ಇಟ್ಟುಕೊಂಡಿದ್ರು, ಆಕಾಂಕ್ಷಿ ಆಗಿದ್ರು, ಸಿಗಲಿಲ್ಲ. ಹಾಗಂತ ಅವ್ರಿಗೆ ತುಮಕೂರಲ್ಲಿ ನಿನಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ತಲೆ ಕೆಡಿಸ್ಕೊಬಿಡಿ, ಬೇಜಾರು ಮಾಡ್ಕೊಬಿಡಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ತುಮಕೂರು ಗೆಲ್ಸ್ಕೊಂಬಂಡಿ ಅಂತ ಹೇಳಿಲ್ಲ, ಬೇರೆ ಕಡೆ ಕಳಿಸಿದ್ರು. ಉಡುಪಿ ಚಿಕ್ಕಮಗಳೂರು ಕಳಿಸಿದ್ದಾರೆ. ಮತ್ತೊಂದು ಕಡೆ ಹಾಸನ ಪ್ರೀತಮ್ ಗೌಡ ಅವರು ಕೂಡ ಬಹಿರಂಗವಾಗಿ ಗೊತ್ತಾಗ್ತದೆ ಅಲ್ಲಿ ಬೇಸರ ಇದೆ ಅಂತೇಳಿ. ದೊಡ್ಡಗೌಡರು ಕೂಡ ಇದೇ ವಿಚಾರವಾಗಿ ಅಸಮಾಧಾನವನ್ನು ಅವರು ಹಾಕಿದ್ರು. ಈಗ ಅವ್ರಿಗೆ ಹಾಸನ ಬಿಟ್ಟು ಚಾಮರಾಜನಗರ ಕಳಿಸಿದ್ದಾರೆ. ಚಾಮರಾಜನಗರ ಹೋಗ್ಬಿಟ್ಟು ಅಲ್ಲಿ ಗೆಲ್ಸ್ಕೊಂಬನ್ನಿ ಅಂತೇಳಿ ಹೊಣೆಗಾರಿಕೆಯನ್ನು ಕೊಡಿದ್ರು. ಇದು ತಂತ್ರಗಾರಿಕೆಗಿಂತ ಹೆಚ್ಚಾಗಿ ಅವರು ಕ್ಷೇತ್ರದಲ್ಲಿದ್ದರೆ ಕಿರಿಕಿರಿ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ನನಗೆ ಅನಿಸ್ತಾ ಇದೆ. ಪ್ರೀತಮ್ ಗೌಡ ಅಲ್ಲಿ ಕ್ಷೇತ್ರದಲ್ಲಿದ್ದರೆ ಅಂದರೆ ಏನಣ್ಣ JDS ಗೋಡ ಹಾಕೋದು ಅಂತ ಹಂಗೆ ಹೋಗ್ಬೋದು. ಆಮೇಲೆ ಪ್ರತಾಪ್ ಸಿಂಹ ಮೈಸೂರಲ್ಲಿದ್ದರೆ ಏನಣ್ಣ ನಿನ್ನನ್ನು ನಾನು ಹಾಕಲ್ಲಣ್ಣ ಹಿಂಗೆ ಹೋಗ್ಬೋದು ಅಂತ ಅನ್ನೋ ಕಾರಣಕ್ಕಾಗಿ ಮಾಡ್ತಿದ್ದಾರೆ. ಆದರೆ ಒಂದು ಇವ್ರದ್ದು ಸ್ಟ್ರಾಟಜಿನೋ ಅಥವಾ ಇದು ತಪ್ಪಾದ ನಿರ್ಧಾರನೋ ಗೊತ್ತಿಲ್ಲ. ಯಾಕಂದರೆ ಎಲ್ಲವೂ ಇದೆಯಲ್ಲ, ಪ್ರಯತ್ನ ಪಟ್ಟು ನೋಡೋದು, ಗೆದ್ದರೆ ಅದು ಯಾಕೆ ಯುದ್ಧ ಕಾಲಿನ ಶಸ್ತ್ರಾಭ್ಯಾಸ ಅಂತಾರೆ ಗೊತ್ತಿಲ್ಲ. ಬಿಜೆಪಿ ಯಾಕೆ ಈ ಥರ ಮಾಡ್ತಾ ಇದೆ ಅಂತ. ಈಗ ಈ ರಿಪಬ್ಲಿಕ್ ಕನ್ನಡದಲ್ಲಿ ಕರಾವಳಿ ಕಲೆಗಳ ಎಕ್ಸ್ಕ್ಲೂಸಿವ್ ಸಂದರ್ಶನ ಆಗಿದೆ. ನಮ್ಮ ಸ್ಟುಡಿಯೋದಲ್ಲಿ ಬಿಜೆಪಿಯ 3 ಅಭ್ಯರ್ಥಿಗಳು, ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ, ಈ 3 ಭಾಗದ 3 ಕ್ಷೇತ್ರದ ಅಭ್ಯರ್ಥಿಗಳು ಒಂದು ವೇದಿಕೆಯಲ್ಲಿ ಸಮಾಗಮ ಆದರೆ ಹೇಗಿರುತ್ತೆ? ಆ ಸಮಾಗಮ ವೇದಿಕೆ ಆಗಿದ್ದು, ವೇದಿಕೆಯನ್ನು ಕಲ್ಪಿಸಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋಗೆ ಆಗಮಿಸಿದ್ರು. ತಮ್ಮ ಕ್ಷೇತ್ರಗಳ ಬಗ್ಗೆ 3 ಅಭ್ಯರ್ಥಿಗಳು ಕೂಡ ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 7 ಗಂಟೆಗೆ ಬರುತ್ತೆ. ಅದರ ಒಂದು ಸಣ್ಣ ತುಣುಕು ಈಗ ನಿಮ್ಮ ಮುಂದೆ. ಅನಂತಕುಮಾರ್ ಹೆಗಡೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇದೇನಾದ್ರು ಸ್ವಲ್ಪ ನಿಮ್ಗೆ ಅನಂತಕುಮಾರ್ ಹೆಗಡೆ ಅವರು ಬಂದು ಪ್ರಚಾರದಲ್ಲಿ ಸೇರ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಈಗಲೂ ಇದೆಯಾ? ಈಗಲೂ ಇದೆ.